ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ನಮಸ್ಕಾರ ವೀಕ್ಷಕರೇ, ನಮ್ಮ ಮಾತು ಮಂಟಪ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ದಿನ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಿರತಕ್ಕಂಥ ಅತಿಥಿ ಕನ್ನಡ ಸಿನಿಮಾದ ಒಂದು ಅತ್ಯುತ್ತಮ ಸಾಧನೆ ಮಾಡಿರುವಂತಹ ಹಿರಿಯ ಉತ್ತಮ ಸಾಧನೆಕಾರ, ನಟ, ನಿರ್ದೇಶಕ, ನಿರ್ಮಾಪಕ, ಸಾಹಿತ್ಯ ರಚನೆಕಾರ ಎಫ್ ನಾರಾಯಣ್ ಅವರು. ಇವರು ಇತ್ತೀಚೆಗಷ್ಟೇ ಸಿನಿಮಾ ರಂಗದಿಂದ ನಿವೃತ್ತಿಯನ್ನು ಅನೌನ್ಸ್ ಮಾಡಬೇಕು. ಸೊ ಇವತ್ತು ಅವ್ರು ಏನಕ್ಕೆ ನಿವೃತ್ತಿ ನಿರ್ಧಾರ ಮಾಡಿದ್ರು ಅನ್ನೋದನ್ನು ಕೇಳೋಣ ಬನ್ನಿ. ಅವರಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಎಫ್ ನಾರಾಯಣ್ ಅವರೇ, ನಾನು ಏನು ಹೇಳಬೇಕು ಅಂದರೆ ಸ್ವಲ್ಪ ಜೋರಾಗಿ ಮಾತಾಡಬೇಕು, ನಮ್ಮ ವೀಕ್ಷಕರಿಗೆಲ್ಲ ಅಂತ ಕೇಳಿಸಲ್ಲ. ಹೌದಾ? ಅದು ಏನಂದರೆ ನೋಡಿ, ಇವಾಗ ಕನ್ನಡ ಚಿತ್ರರಂಗದಲ್ಲಿ ನಾವು ಏನೊಂದು ಕ್ವಾಲಿಟಿ ಅಂತ ಒಂದು ಏನು ಹೇಳ್ತೀವಿ ಅದಿಲ್ಲ ಇವಾಗ. ಅದಕ್ಕೋಸ್ಕರ ನನಗೂ ಇಷ್ಟ ಆಗಿಲ್ಲ. ನಿಮ್ಮ ಸಿನಿಮಾನಲ್ಲಿ ಎಲ್ಲಿ ಕ್ವಾಲಿಟಿ ಅನ್ನೋದಿತ್ತು? ಆ ಚೆಲುವಿನ ಚಿಲಿಪಿನಲ್ಲೆಲ್ಲ ಬಿಳಿಕಾಗೆನ ಆ್ಯನಿಮೇಟೆಡ್ ಮಾಡಿ ತೋರಿಸ್ತಾ ಇದ್ದೀರಿ. ಅದು ತಪ್ಪಿರ್ಕೊಳ್ತೀವಿ ನೋಡಿ, ಅದೆಲ್ಲ ನಾನು ಹೇಳ್ತಿರೋದು ಹೇಳೋದು ಅರ್ಥ ಮಾಡ್ತೀವಿ. ಈ ಕ್ವಾಲಿಟಿ ಇರಲಿಲ್ಲ ಅಂದರೆ ಕ್ವಾಲಿಟಿ ಇತ್ತು. ನೀವು ದೊಡ್ಡ ಸ್ಪರ್ಧೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಕ್ವಾಲಿಟಿ ಏನಂತ. ರೀ, ನೀವು 25 ಮೆಗಾಪಿಕ್ಸೆಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬಿಟ್ಟು ಕ್ವಾಲಿಟಿ ಅಂದರೆ ಅದೆಲ್ಲ ಕ್ವಾಲಿಟಿ. ಕಂಟೆಂಟ್ ಎಲ್ಲರೂ ಇತ್ತು ನಿಮ್ಮ ಸಿನಿಮಾದಲ್ಲಿ. ಈಗ ನೀವು ನೋಡಿಲ್ಲ ಅಂದರೆ ಒಳ್ಳೆಯವ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು, ನೀವು ನೋಡಿಲ್ಲ ಅನ್ಸುತ್ತೆ. ಚೆನ್ನಾಗಿದೆ ಅಂತ ಹೇಳಿದ್ರು, ಅಂದ್ರೂ ನಿಮ್ಮ ಸಿನಿಮಾಗಳೆಲ್ಲ ಫ್ಲಾಪ್ ಆಗ್ತಾ ಹೋಗುದು. ನಾನು ಏನಕ್ಕೆ ಬಿಟ್ಟೆ ಅಂತ ಹೇಳ್ತಾರೆ. ನೀವೇನು ಕಮಿಂಗ್ ಟು ದ ಪಾಯಿಂಟ್. ಹೇಳಿ. ನಾನು ಬಿಟ್ಟಿದ್ದ ಕಾರಣ ಏನು ಅಂತ ಹೇಳಿದ್ರೆ ಅದು ಕ್ವಾಲಿಟಿ ಮೇಯ್ನಾಗಿ ಕ್ವಾಲಿಟಿ ಅನ್ನೋದು ಇರಲಿಲ್ಲ. ಇನ್ನೊಂದು ಏನಂದರೆ ನಾನು ಮುಂಜಾನೆ ಅಂತ ಒಂದು ತೆಗೆದೆ, ಅದ್ರದ್ದು ನೆಕ್ಸ್ಟ್ ಸೀಕ್ವೆಲ್ ತೆಗೆಯೋಣ ಅಂತಿದ್ದೆ. ಆದರೆ ಅಂಬರೀಷ್ ಅವರು ನಿಲ್ಲಿಸ್ಬಿಟ್ಟು. ಅದ್ರ ಸೀಕ್ವೆಲ್ ಹೆಸರು ಮಧ್ಯಾಹ್ನ ಅಂತನಾ? ಇಲ್ಲ ಮುಸ್ಸಂಜೆ ಮಾತು. ಮುಸ್ಸಂಜೆ ಮಾತು ಅನ್ನೋದು ಈ ಮುಸ್ಸಂಜೆ ಮಹೇಶ್ ಅನ್ನೋರು ಆಲ್ರೆಡಿ ಡೈರೆಕ್ಟ್ ಮಾಡಿಬಿಟ್ಟಿದ್ದಾರಲ್ಲ. ಅದು ಬೇರೆ ನೋಡಿ. ಒಂದೇ ಸರಿ 2 ಪಿಕ್ಚರ್ ಬರಬಾರ್ದು ಅಂತ ಯಾರು ಹೇಳಿಲ್ಲ ಅಲ್ವಾ? ಕರೆಕ್ಟ್. ನಿಮ್ಮ ಹೆಸರು ಎಫ್ ನಾರಾಯಣ್ ಇದ್ದಂಗೆ ಇನ್ನೊಬ್ಬ ಹೆಸರು ಎಫ್ ನಾರಾಯಣ್ ಇರ್ಬೋದು. ಅದು ಕರೆಕ್ಟ್ ನೋಡಿ. ಎಷ್ಟು ಜನ ನೋಡಿದ್ದೀರಾ? ನಿಮ್ಮ ಹೆಸರು ಮೇಲೆ? ನನ್ನ ಹೆಸರು ಶ್ರೀವಾಸ್ತವ್. ಎಷ್ಟೊಂದು ಜನ ಅದೇ ಥರ ಹೇಳ್ತಾರೆ. ಅದೇ ಥರ ಇರೋ ಹೆಸರು ಇನ್ನೊಂದು ನಿಮ್ಮ ಮುಂಚೆ ನೋಡಿದಾಗ ಮೊದಲು ಇವಾಗಲೂ ಬಂತಲ್ವಾ? ಅದೇ ಥರನೇ ಮುಸ್ಸಂಜೆ ಮಾತು ಇನ್ನೊಂದು ಹೇಳ್ತೀವಿ. ಮುಸ್ಸಂಜೆನಲ್ಲಿ ಮಾತಾಡೋಕ್ಕೆ ಏನಂತ ಸ್ಪೆಷಲ್ ಇದೆ? ಅದ್ರ ಬಗ್ಗೆ ನೀವು ಕೇಳಬೇಕು. ಸಿನಿಮಾ ನೋಡಿ ಆಮೇಲೆ ತೆಗಿತೀರಾ? ಖಂಡಿತವಾಗಿ. ಈಗ ನಾನು ನಿವೃತ್ತಿ ಅನೌನ್ಸ್ ಮಾಡಿದ್ದೀನಿ ಅಂತ ಹೇಳಿದ್ರಿ. ಆ್ಯಕ್ಚುಲಾಗಿ ತೆಗೆಯಣಾತಿದ್ದೆ ಅಂಬರೀಷ್ ಅವರು ತಡೆ ಹಾಕಿದ್ರು. ಸರಿ, ಇವಾಗ ನಾನು ಸಿನಿಮಾ ಹೆಂಗೆ ನೋಡಲಿ? ನನ್ನ ಮಗನ ಕೇಳಿ ತೆಗಿಸ್ತೀನಿ ಬಿಡಿ. ನಿಮ್ಮ ಮಗನ ಬಗ್ಗೆ ಮಾತಾಡೋಣ. ನಿಮ್ಮ ಮಗ ಹೀರೋ ಆಗಿ ಪ್ರಯತ್ನ ಪಟ್ಟರು ಆಗಕ್ಕೆ. ಅದೇ ಹೀರೋ ಆದರು. ಆಮೇಲೆ ಸಿನಿಮಾ ಯಾವುದು ಓಡಲಿಲ್ಲ ಅಂದರೆ ಥಿಯೇಟರ್ ನಾನು ಓಡ್ತಾ ಇದ್ದೆ. ಸಿನಿಮಾ ಜೊತೆ ನೀವು ಓಡೋದು? ಓಡ್ಸೋಕ್ಕೋಸ್ಕರ ನಾನು ಓಡ್ದೆ. ಓಹೋ, ಅದು ಕಾಂಪಿಟೇಷನ್ ಮಾಡಿದ್ರಾ? ಅದ್ರ ಬಗ್ಗೆ ನೋಡಿ, ನೀವು ಅರ್ಥ ಮಾಡ್ಕೊಳ್ತಿಲ್ಲ. ನಾವು ಬಂದಿರೋ ಕಾರಣ ಏನಂದರೆ ನಾನು ಏನಕ್ಕೆ ಬಿಟ್ಟೆ ಅಂತ. ನನ್ನ ಮಗನ ಬಗ್ಗೆ ಏನಕ್ಕೆ ಮಾತಾಡ್ತೀವಿ ಇವಾಗ? ನಿಮ್ಮಿಂದ ತಾನೇ ನಿಮ್ಮ ಮಗ ಹುಟ್ಟಿದ್ದು, ಬೇರೆಯವರಿಂದಾನೆ? ಅದು ತಪ್ಪು ಅದೆಲ್ಲ ಮಾತಾಡಬಾರ್ದು ನೋಡಿ. ಇವಾಗ ನಾನು ಏನಕ್ಕೆ ಬಿಟ್ಟೆ ಅಂತ ನಾವು ಮಾತಾಡ ನೋಡಿ. ನಾನು ಬಿಟ್ಟಿದ್ದ ಕಾರಣ ಆಗಲೇ ಮಾತಾಡಿ 2 ಪಾಯಿಂಟ್ ಹೇಳಿದ್ದೀನಿ. 3ನೇ ಪಾಯಿಂಟ್ ಬೇಡ. ಇಲ್ಲ ಹೇಳಿ ಪರವಾಗಿಲ್ಲ. ಇಲ್ಲ ಹೇಳಿ. ಅದು ಯಾರೋ ಏನೋ ಮಾಡೋದು ಅಂತ ಇನ್ನೊಂದು ಜನ. ಅಂದರೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? ಅದು ಏನು ಅಂತ ಹೇಳಿದ್ರೆ ಒಂದು ಬ್ರೇಕ್ ತಗೊಂಡು. ಇಲ್ಲ ಆಗಲೇ 2 ಬ್ರೇಕ್ ತೊಗೊಂಡಿದ್ದೀವಿ. ಆಗಲ್ಲ ರೀ. ಸ್ಲಾಟಿಗೆ 10 ನಿಮಿಷ ಟೈಮ್ ಇದೆ ರೀ. ನೋಡಿ ಏನಂದರೆ ನನ್ನ ಮಗನ ಬಗ್ಗೆ ಮಾತಾಡ್ತಿದ್ದಿಲ್ಲ. ನಿಮ್ಮ ಮಗನ ಚಿತ್ರದ ಜೊತೆ ನೀವು ಓಡಿದ್ರಿ, ಕರೆಕ್ಟಾ? ಅದು ಓಡ್ತು, ನೀವು ಓಡಿದ್ರಿ ಥಿಯೇಟ್ರಿಂದ ಥಿಯೇಟ್ರಿಗೆ. ಯಾರು ಫಸ್ಟ್ ಬಂದರು ರನ್ನಿಂಗ್ ರೇಸು? ಯಾರು ಫಸ್ಟ್ ಬಂದರು ಅಂತ ಹೇಳ ಅಂದರೆ ನನಗೂ ಗೊತ್ತಿಲ್ಲ. ಅದನ್ನು ಜಡ್ಜ್ ಮಾಡಿದವ್ರು ಬೇರೆಯವ್ರು ಇದ್ರು. ಕನ್ನಡ ಸಾಹಿತ್ಯ ಇತ್ತು ನೋಡಿ, ಅವ್ರನ್ನ ಕೇಳಿ ನೋಡಿ. ಇವರು ಚಿತ್ರ ಜೊತೆ ಓಡಿ ಚಿತ್ರ ಜೊತೆ ಇವರು ಥಿಯೇಟ್ರಿಂದ ಥಿಯೇಟ್ರಿಗೆ ಓಡಿದ್ರು. ಯಾರು ಫಸ್ಟ್ ಬಂದರು ಅಂತ ಗೊತ್ತಿಲ್ಲ. ಆದರೆ ಅದು ಚಲನಚಿತ್ರ ನೋಡಿದವರೆಲ್ಲರೂ ಇವ್ರನ್ನ ನಟ್ಟಿಸ್ಕೊಂಡ್ಬರ್ಬೇಕಾದ್ರೆ ಇವರು ಐಸ್ ಪೈಸ್ ಆಡೋದು.
ಎಲ್ಲೆಲ್ಲೋ ಹೋಗ್ಬಿಟ್ಟು ಔಷಧ ಇಟ್ಕೊಂಡ್ರು. ನೀವು ಎಲ್ಲೆಲ್ಲ ಔಷಧ ಇಟ್ಕೊಂಡಿದ್ರಿ? ಒಂದು ಸಣ್ಣ ಸೀಕ್ರೆಟ್ ಜನ ಜೊತೆ ಶೇರ್ ಮಾಡಾಗಿದೆ. ನಾನು ಬಚ್ಚಿಟ್ಕೊಳ್ಳೋಕ್ಕೆ ಕಾರಣ ಏನಿದೆ ಅಂತ ನನಗೆ ಅರ್ಥ ಆಗಿಲ್ಲ. ನಿಮಗೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಅಂತ ಇದ್ರಲ್ರಿ ಆಡಿಯನ್ಸ್ ನಿಮ್ಮ ಸಿನಿಮಾ ನೋಡಿದಾರಲ್ಲ? ತಪ್ಪು ನೋಡಿ, ನಾವು ಇವಾಗ ಡಿಸ್ಕಸ್ ಮಾಡೋಕ್ಕೆ ಬಂದಿರೋದು ಬೇರೆ, ನೀವು ಡಿಸ್ಕಸ್ ಮಾಡ್ತಿರೋದು ಬೇರೆ. ಇವಾಗ ಪಾಯಿಂಟ್ ಇದೆ. ಚಪ್ಪಲಿ ತೊಗೊಂಡು ಹೊಡಿಲಿಲ್ವಾ ಯಾರು? ನಾನು ನಿಮ್ಮ ಸಿನಿಮಾ ನೋಡಿದೆ. ನಿಮ್ಮ ಸಿನಿಮಾನ ನಾನು ನೋಡಿದೆ. ಈ ವಾರದ ಮಾತು ಮಂಟಪದ ಪ್ರಶ್ನೆ: ಎಫ್ ನಾರಾಯಣರವರ ಹೆಸರಿನಲ್ಲಿ ಎಫ್ ಅಂದರೆ ಏನು? ಗೆದ್ದವರಿಗೆ ಮೂತ್ರಪಿಂಡ ಹಾಗೂ ಉಷ್ಣ ಈ ಪುಸ್ತಕ ಬಹುಮಾನ. Love me or hate me, kiss me or kill me. Love me or hate me, kiss me or kill me. Oh darling, please do something to me. Do